ಮೀಶೋಯಿಂದ ಬೇಬಿ ಬ್ಯಾಗ್ ತರಿಸಿದ್ದೀನಿ. ಅಂದರೆ ಹಾಸ್ಪಿಟಲ್ ಬ್ಯಾಗಿಗೆ ಯೂಸ್ಫುಲ್ ಆಗುವಂಥದ್ದು. ಅಂದರೆ ಬೇಬಿ ಐಟಮ್ಸ್ನೆಲ್ಲ ಅದೇ ಬ್ಯಾಗಲ್ಲಿ ಹಾಕ್ಕೊಂಡು ಹಾಸ್ಪಿಟಲಿಂದ ಮನೆಗೆ ಕರ್ಕೊಂಬರ್ಬೇಕಾದ್ರೆ ಯೂಸ್ಫುಲ್ ಆಗೋವಂಥ ಬ್ಯಾಗ್ನ ತರಿಸಿದ್ದೀನಿ. ಈ ಥರ ಬಂದಿದೆ ಇದು. ನಾನು ತರಿಸಿದ್ದು ಬೇರೆ ಕಲರಲ್ಲಿ. ಐ ಥಿಂಕ್ ನಾನು ಬ್ಲೂನಲ್ಲಿ ಆರ್ಡ್ರ್ ಮಾಡಿದ್ದೆ. ಅವರು ಬ್ಲ್ಯಾಕಲ್ಲಿ ತರಿಸಿದ್ದಾರೆ. ಈ ಥರ ಕೊಟ್ಟಿದ್ದಾರೆ. ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿದೆ. ಎಷ್ಟು ಚಿಕ್ಕದಾಗಿ ಬಂದಿದೆ ಇದು ನೋಡಿ. ಈ ಥರ ಕಂಪಾರ್ಟ್ಮೆಂಟ್ಸ್ ಎಲ್ಲ ಇದೆ. ಒಳಗಡೆನೂ ಇದೆ. ಈ ಥರನೂ ಕಂಪಾರ್ಟ್ಮೆಂಟ್ಸ್ ಎಲ್ಲ ಇದೆ. ಈ ಥರ ಇದನ್ನು ಕ್ಯಾರಿ ಮಾಡ್ಬೋದು. ಮತ್ತು ಹಿಂದೆಗಡೆನೂ ಈ ಥರ ಸ್ಟ್ರ್ಯಾಪ್ಸ್ ಇದೆ ಹೋಲ್ಡ್ ಮಾಡೋಕ್ಕೆ. ಇಲ್ಲೂ ಹೋಲ್ಡ್ ಮಾಡೋಕ್ಕೆ, ಅಂದರೆ ವಾಟರ್ ಬಾಟಲ್ ಥರದ್ದೆಲ್ಲ ಹೋಲ್ಡ್ ಮಾಡೋಕ್ಕೆ ಇಲ್ಲೂ ಸ್ಪೇಸ್ ಕೊಟ್ಟಿದ್ದಾರೆ. ಇದು ತುಂಬಾ ಚಿಕ್ಕದಾಯಿತು ಅಂತ ನನಗನ್ಸುತ್ತೆ. ನಾನು ಆರ್ಡ್ರ್ ಮಾಡಿದ್ದು ಬೇರೆ ರೀತಿಯಲ್ಲಿತ್ತು. ಇದ್ರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಚೆಕ್ಔಟ್ ಮಾಡ್ಬೋದು. ಮೀಶೋದಿಂದ ಬೇಬಿ ಬಾತ್ ಟವಲ್ ತರಿಸಿದ್ದೀನಿ. ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿದೆ. ಇದವರು ಸಾಫ್ಟ್ ಕಾಟನ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಾಟ್ ಶೋರ್, ತೆಗೆದು ನೋಡಬೇಕು. ಇದು ಆ್ಯಕ್ಚುಲಿ 3 ಪೀಸ್ ಸೆಟ್ ಅಂತ ಹೇಳಿದ್ದಾರೆ. ಬಟ್ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಐ ಥಿಂಕ್ 2 ಪೀಸ್ ಅನಿಸುತ್ತೆ. ನಾನು ಆ್ಯಕ್ಚುಲಿ ಯಾವುದೋ ಒಂದು ಯೂಟ್ಯೂಬ್ ರಿವ್ಯೂಸ್ ನೋಡಿನೇ ಇದನ್ನು ತಗೊಂಡಿದ್ದು. ನೋಡಿ ಈ ಥರ ಬಂದಿದೆ. ಒಂದು ಪಿಂಕ್ ಕಲರಲ್ಲಿ ಬಂದಿದೆ, ಇನ್ನೊಂದು ಗ್ರೀನ್ ಕಲರಲ್ಲಿ ಬಂದಿದೆ. ಓಪನ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಅದರ ಮೇಲ್ಗಡೆ ಟೆಡ್ಡಿ ಬೇರ್ದು ಪ್ರಿಂಟ್ ಬಂದಿದೆ. ಐ ಥಿಂಕ್ ಬಟ್ಟೆ ಸಾಫ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಪ್ಯಾಕೇಜಿಂಗಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನೋಡಿ ಈ ಥರ ಬಂದಿದೆ. ಇದು ಒಂದನ್ನು ತೆಗೆದು ತೋರಿಸ್ತೀನಿ ನಾನು ಹೆಂಗೆ ಬಂದಿದೆ ಅಂತ. ನೋಡಿ ಇಷ್ಟೇ ಉದ್ದ ಬಂದಿರೋದದು. ಬಟ್ಟೆನೂ ಓಕೆ. ಈ ಥರ ಇದೆ ಬಟ್ಟೆ. ಸ್ವಲ್ಪ ರಫ್ ಅನಿಸ್ತಾ ಇದೆ ನನಗೆ. ಅದ್ರ ಮೇಲೆಲ್ಲ ಈ ಥರ ಪ್ರಿಂಟ್ಗಳು ಕೊಟ್ಟಿದ್ದಾರೆ. ಈ ಥರ ಇದೆ ಪ್ರಿಂಟು. ಹೆಚ್ಚು ಉದ್ದ ಇಲ್ಲ. ನೋಡಿ ಇನ್ನೊಂದು ಈ ಥರ ಬಂದಿದೆ. ಇದು ಪ್ರಿಂಟ್ಸ್ ಎಲ್ಲ ಚೆನ್ನಾಗಿದೆ. ನೋಡಬೇಕು, ಇದನ್ನು ನಾನು ಇಟ್ಕೊಳ್ತೀನೋ ಅಥವಾ ರಿಟರ್ನ್ ಮಾಡ್ತೇನೆ. ಐ ಆಮ್ ನಾಟ್ ಶೋರ್. ಇದ್ರದ್ದು ಪ್ರಾಡಕ್ಟ್ ಡೀಟೇಲ್ಸ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಬೋದು. ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.